ರಾಷ್ಟ್ರೀಯ ಜ್ಯೋತಿಷಿಗಳಾದಂತಹ ದಿನೇಶ್ ಗುರೂಜಿಯವರು ಅವರಿಗೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ ಮಾಡ್ತಿದ್ದೇನೆ. ಸ್ವಾಗತ ಗುರುಗಳೇ. ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಓಂ ದ್ರಾಂ ದ್ರೀಂ ದ್ರೌಂ ಸಹ ಶುಕ್ರಾಯ ನಮಃ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ನಾರಾಯಣಾಯ. ನಮಸ್ಕಾರ. ಶುಕ್ರ ಗ್ರಹ ಅಂದ ತಕ್ಷಣ ಇಟ್ಸ್ ಏನು ರಿಚ್ನೆಸ್ಗೆ, ಸಂಪತ್ತಿಗೆ ಅಧಿಪತಿ ಅಂತ ಹೇಳ್ತಾರೆ. ಸೊ ಶುಕ್ರ ಗ್ರಹ ಸಖತ್ತಾಗಿತ್ತು ಅಂದರೆ ಎಲ್ಲಾನು ಮುಟ್ಟಿದೆಲ್ಲ ಚೆನ್ನಾಗುತ್ತೆ, ರಾಜಯೋಗ ಫಿಕ್ಸ್ ಅಂತಾರೆ. ಹೌದಾ? ಹೇಗೆ ಇದು? ಭಾಳ ಪ್ರಮುಖವಾಗಿರ್ತಕ್ಕಂಥ ವಿಚಾರ ಏನು ಅಂತಂದರೆ, ಒಂದೊಂದು ಗ್ರಹಕ್ಕೂ ಒಂದೊಂದು ಕಾರಕತ್ವ ಅಂತ ಕರೀತಾರೆ. ಕಾರಕತ್ವ ಮೀನ್ಸ್ ಸಿಗ್ನಿಫಿಕೇಟರ್ಸ್. ಈಗ ಮನೆಯಲ್ಲಿ ತಂದೆ ದುಡಿಮೆಗೆ ಕಾರಕತ್ವ, ತಾಯಿ ಊಟ ಅಡಿಗೆ ಆಹಾರಕ್ಕೆ ಕಾರಕತ್ವ. ಈ ರೀತಿಯಾಗಿರ್ತಕ್ಕಂಥ ಕಾರಕತ್ವನ ನಾವು ತಗೊಂಡಾಗ ಪ್ರತಿಯೊಂದು ಗ್ರಹದಲ್ಲೂ ವಿಶೇಷವಾಗಿ ಕಾರಕತ್ವಗಳಿರುತ್ತೆ. ಅದರಲ್ಲಿ ಶುಕ್ರಂಗೆ ಒಂದು ಕಾರಕತ್ವ ಕೊಟ್ಟಿದ್ದಾರೆ ನಮ್ಮ ಋಷಿಮುನಿಗಳು. ಶುಕ್ರ ಅಂದರೆ ಪ್ರೈಮರಿಲಿ ಎಂಜಾಯ್ಮೆಂಟ್, ಪ್ರೈಮರಿಯಾಗಿ ಎಂಜಾಯ್ಮೆಂಟ್. ಶುಕ್ರ ಅದಲ್ಲದೆ ಲಕ್ಸುರಿ, ಶುಕ್ರ ಅದಲ್ಲದೆ ಶೋ, ಶುಕ್ರ ಅದಲ್ಲದೆ ಫಿಲ್ಮ್ ಇಂಡಸ್ಟ್ರಿ, ಶುಕ್ರ ಅದಲ್ಲದೆ ಒಂದು ವಿಲಾಸವಾಗಿರ್ತಕ್ಕಂಥದ್ದು, ಆರಾಮಾಗಿರ್ತಕ್ಕಂಥದ್ದು. ಸೊ ಇಷ್ಟೆಲ್ಲ ಸಿಗ್ನಿಫಿಕೇಷನ್ ಇರ್ತಕ್ಕಂಥ ಗ್ರಹ ನಮ್ಮ ಜೀವನದಲ್ಲಿ ದಶ ಬಂದಾಗ, ದಶ ಬರುತ್ತೆ. ಈಗ ನಮಗೆ ಶುಕ್ರ ದಶ ನಡೀತಾ ಇದೆಯಪ್ಪ ಅಂತ ಹೇಳ್ತಾರಲ್ಲ, ಆ ರೀತಿಯಾಗಿರ್ತಕ್ಕಂಥ ಟೈಮಲ್ಲಿ ಆ ದಶ ಬಂದಾಗ ವಿಶೇಷವಾಗಿರ್ತಕ್ಕಂಥ ಒಂದು ಅನುಕೂಲಗಳು ಆಗುತ್ತೆ ಅಂತ ಹೇಳಿ ಶಾಸ್ತ್ರದಲ್ಲಿ ಬರೆದಿದೆ. ಆದರೆ ಸಮಸ್ಯೆ ಏನು ಅಂತ ವಿಚಾರ ಹೇಳಬೇಕು ಅಂತಂದರೆ, ಯಾವ್ಯಾವ ಟೈಮಲ್ಲಿ ಶುಕ್ರದಶ ಬರಬಾರ್ದು ಅನ್ನೋದು ಇದೆ. ಯಾರ್ಯಾರಿಗೆ ಈ ವಿದ್ಯಾಭ್ಯಾಸ ಮಾಡ್ತಾ ಇರ್ತಕ್ಕಂಥ ಸಮಯದಲ್ಲಿ, ಈ ವಿದ್ಯಾಭ್ಯಾಸ ಅಂತಂದರೆ ಈ ಡಿಗ್ರಿ ಓದೋವರೆಗೂ ಒಳಗಡೆ ಶುಕ್ರದಶ ಬಂದರೆ ಅವರಿಗೆ ಅನುಕೂಲ ಆಗಲ್ಲ. ಓದೋದು ಏನು ಬೇಕಾದ್ರೂ ಓದ್ಬೋದು, ಆದರೆ ಅವರಿಗೆ ಮೈಂಡು ಓದೋದ ಕಡೆ ಕಮ್ಮಿ ಆಗುತ್ತೆ ಶುಕ್ರದಶದಲ್ಲಿ. ಎಲ್ಲ ಗ್ರಹಗಳಿಗಿನ ಯಾವುದಾದ್ರು ಒಂದು ಗ್ರಹ ಎಜುಕೇಷನ್ನಲ್ಲಿ ಸಮಸ್ಯೆ ಮಾಡ್ತಾನಾ ಅಂತ ಯೋಚನೆ ಮಾಡಿದ್ರೆ ಫಸ್ಟ್ ಗ್ರಹ ಬರೋದೇ ಶುಕ್ರ ಡ್ಯೂರಿಂಗ್ ಎಜುಕೇಷನ್. ಹಾಗೆ ಇನ್ನೊಂದು ಟೈಮ್ ಬರುತ್ತೆ, ಪ್ರಾಬಲಿ 60 ಇಯರ್ಸ್ ಆದಮೇಲೆ ಶುಕ್ರ ಬರಬಾರ್ದು. ಯಾಕೆಂದರೆ ಶುಕ್ರ ಪ್ಲ್ಯಾನೆಟ್ ಆಫ್ ಎಂಜಾಯ್ಮೆಂಟ್ ಅಂತ ಹೇಳ್ತೀವಿ, ಪ್ಲ್ಯಾನೆಟ್ ಆಫ್ ಲಕ್ಸುರಿ ಅಂತ ಹೇಳ್ತೀವಿ. 60 ಆದಮೇಲೆ ಬಂದಾಗ ಏನಾಗುತ್ತೆ, ಈ ಲಕ್ಸುರಿ ಎಂಜಾಯ್ಮೆಂಟ್ ಬಂದರೆ ಕಾಯಿಲೆ ಉತ್ಪತ್ತಿ ಆಗುತ್ತೆ. ಕಂಫರ್ಟ್ ಕೊಟ್ಟಾಗ ಎಕ್ಸಸೈಸ್ ಮಾಡೋದು, ಅದು ಮಾಡೋದು, ಇದು ಮಾಡೋದು ಇರಲ್ಲ. ಶುಕ್ರ ಅನ್ನೋದು 60 ಆದಮೇಲೆ ಬಂದಾಗ ಕಾಯಿಲೆಗಳು ಜಾಸ್ತಿ ಕೊಡುತ್ತೆ. ಸೊ ಆವಾಗ ಅದಕ್ಕೆ ಶುಕ್ರನ ಡಯಾಬಿಟೀಸ್ಗೂ ಹಾಕಿದ್ದಾರೆ, ಸಕ್ಕರೆ ಕಾಯಿಲೆ ಅಂತ. ಸೊ ಆ ರೀತಿ ಇರಬೇಕಾದ್ರೆ ಶುಕ್ರ ಗ್ರಹ ವಿತಿನ್ 25 ಪೋಸ್ಟ್ 60 ಬರಲೇ ಕೂಡದು. ಇನ್ನು ಮಿಕ್ಕ ಜಾಗದಲ್ಲಿ ಬಂದಾಗ ವಂಡರ್ಫುಲ್ ಟೈಮಿಂಗ್, ಅದ್ಭುತವಾಗಿರೋ ಟೈಮಿಂಗು. ಓಕೆ, ಶುಕ್ರ ದೋಷ ಅಂದ್ರೇನು ಅದ್ರ ಬಗ್ಗೆ ಮಾಹಿತಿನ ಕೇಳ್ತೀನಿ. ಬಟ್ ಅದಕ್ಕಿಂತ ಮುಂಚೆ ಒಬ್ರು ಕಾಲರ್ ಇದ್ದಾರೆ, ಮಾತಾಡ್ಸೋಣ. ಹಲೋ. ಹಲೋ ಮೇಡಮ್, ನಮಸ್ಕಾರ. ನಮಸ್ತೆ, ಹೇಳಿ ಮೇಡಮ್, ಯಾರ ಬಗ್ಗೆ ಕೇಳಬೇಕಿತ್ತು? ನಮ್ಮ ಮಗಳ ಗಂಡನ ಬಗ್ಗೆ ಕೇಳಕತ್ತ, ಅಳಿಯನ ಬಗ್ಗೆ. ಹೌದಾ? ಡೇಟ್ ಆಫ್ ಬರ್ತ್ ತಿಳಿಸ್ತೀರಾ? ಇಲ್ಲ, ಪ್ರಶ್ನೆಶಾಸ್ತ್ರಕ್ಕೆ ಹೋಗ್ತೀನಮ್ಮ. ಏನು ಹೇಳಿದ್ರಿ? ಪ್ರಶ್ನೆಶಾಸ್ತ್ರಕ್ಕೆ ಹೋಗ್ತೀನಮ್ಮ. ಪ್ರಶ್ನೆ ಶಾಸ್ತ್ರಕ್ಕೆ ಹೋಗ್ತೀರಾ? ಓಕೆ, ಗುರುಗಳಿದ್ದಾರೆ, ಮಾತನಾಡಿ. ನಮಸ್ಕಾರ. 1 to 249 ಒಂದು ನಂಬರ್ ಹೇಳಿ. ಮತ್ತೆ 200 ಸರ್. ಎಷ್ಟು? ಮತ್ತೆ 200. ಮತ್ತೆ 200? ಹಂಗಂದ್ರೆ ಮತ್ತೆ 200 ಮತ್ತೆ ಎರಡು. ಅಷ್ಟೇ ಹೇಳಿ, ಅಷ್ಟೇ ಹೇಳಿ. 200 ಹೇಳಿ. ಮತ್ತೆ ಅಂದಾಗ ಅದು ಯಾವುದೋ ಕನ್ಫ್ಯೂಸ್ ಆಗುತ್ತೆ. ಏನು ಪ್ರಶ್ನೆ ಇತ್ತು? ಅಳಿಯ ಸಿವಿಲ್ ಇಂಜಿನಿಯರ್ ಸರ್, ಅವ್ರು ಕೆಲಸ ಬಿಟ್ಟಿದ್ದಾರೆ, ಕೆಲಸನೇ ಸಿಗ್ತಾ ಇಲ್ಲ ಸರ್, ಯಾವಾಗ ಸಿಗತ್ತೆ ಏನು ಅಂತ. ಆರನೇ ಮನೆ ವೃತ್ತಿಯನ್ನು ತೋರಿಸುತ್ತೆ. 6, 7, 11
ಎಷ್ಟು ಏಜ್ ಅವ್ರಿಗೆ? ಅವ್ರಿಗೆ ಈಗ 32 ವರ್ಷ ಸರ್. 32 ವರ್ಷ. 32, 33. ಈ 6ನೇ ಮನೆ ವೃತ್ತಿ ಸ್ಥಾನದಲ್ಲಿ ನೋಡಿದಾಗ ಅಲ್ಲಿ 7 ಅನ್ನೋ ಒಂದು ಕಾಂಬಿನೇಷನ್ ಬಂದಾಗ ಅವ್ರಿಗೆ ಬಿಸ್ನೆಸ್ ಮಾಡೋ ಆಸಕ್ತಿ ಬಂದಿರ್ಬೋದು ಅಂತ ಜಾತಕ ಹೇಳ್ತಾ ಇದೆ. ಹಾಂ ಸರ್. ಕೆಲಸದಗಿನ ಹೆಚ್ಚಾಗಿ ನಿಮ್ಮ ಅಳಿಯ ಆಗಬೇಕಲ್ವಾ, ಅವ್ರಿಗೆ ಬಿಸ್ನೆಸ್ ಮೇಲೆ ಏನಾದ್ರು ಸ್ವಂತ ಏನಾದ್ರು ಮಾಡೋಣ ಅನ್ನೋ ಆಸಕ್ತಿ ಬಂದಿರೋ ಸಾಧ್ಯತೆ ಇದೆ. ಏನು ಕೆಲಸ ಮಾಡ್ತಾ ಇದ್ರಿ ಅಂತ ಏನೋ ಹೇಳಿದ್ರಲ್ಲ? ಇಂಜಿನಿಯರ್ ಸರ್. ಸಿವಿಲ್ ಅವರು ಇಂಜಿನಿಯರ್. ಮೊದಲು ಅವ್ರ ಸ್ವಂತ ಕಂಪ್ನಿ ಇತ್ತು ಸರ್ ಅವ್ರದ್ದು. ಕೋವಿಡ್ ಬಂದಾಗಿಂದ ಮುಚ್ಚಿದ್ದಾರೆ ಸರ್ ಅವರು. ಓ, ಸೊ ಕೆಲಸ ಸಿಗ್ತಾ ಇಲ್ಲ ಅಲ್ಲ ಹಂಗಾದ್ರೆ. ಕನ್ಫ್ಯಾಕ್ಟ್ ನಾನು ಹೇಳಿದ್ದು ಕರೆಕ್ಟೇ. ಹಂಗಾರೆ ಒಬ್ಬರು ಬಿಸ್ನೆಸ್ ಮಾಡ್ತಾ ಇರ್ತಾರೆ, ಜಾಬ್ಗೆ ಹೋಗ್ತಾರೆ, ಮತ್ತೆ ಬಿಡ್ತಾರೆ. ಯಾವತ್ತು ಸ್ವಂತವಾಗಿ ಮಾಡೋರಿಗೆ ಇನ್ನೊಂದು ಕಡೆ ಹೋಗಿ ಕೆಲಸ ಮಾಡೋದು ಭಾಳ ಕಷ್ಟಮ್ಮ. ಯಾಕಂದರೆ 7ನೇ ಮನೆ ಬಂತು ಅಂತಂದರೆ ಇಲ್ಲಿ ನಮಗೆ ಆಲೋಚನೆ ಬರುತ್ತೆ. 6ನೇ ಮನೆ ಡಿಸ್ಪ್ಲೇ ಮಾಡ್ತಾ ಇಲ್ಲ, ಏನಕ್ಕೆ ಏನು ಗೊತ್ತಿಲ್ಲ. ನಮ್ಮ ಆ್ಯಪ್ ಡಿಸ್ಪ್ಲೇ ಮಾಡಿ ದಯವಿಟ್ಟು. ಇದು 3ನೇ ದಿವಸ ಡಿಸ್ಪ್ಲೇ ಮಾಡ್ದಲೇ ಇರೋರು. ಇಲ್ಲಿ 7 ಅಂತ ಬಂದಾಗ ನಂಬರು ಯಾವಾಗಲೂ ಕೂಡ ಬಿಸ್ನೆಸ್ ರಿಲೇಟೆಡ್ ಅಂತ ನಮಗೆ ಇಲ್ಲಿ ಬರ್ತಕ್ಕಂಥ ತೋರಿಸುತ್ತೆ. ಹಾಗೆ ರೂಲಿಂಗ್ ಪ್ಲಾನೆಟ್ಸಲ್ಲಿ 11, 11, 3 ಬರ್ತಕ್ಕಂಥದ್ದು. ಫಾರ್ ಎಕ್ಸಾಂಪಲ್ ಬಿಸ್ನೆಸ್ ಮುಂದುವರಿಸ್ಬೋದಾ ಅಂತ ಇದೇ ಪ್ರಶ್ನೆಲೇ 7ನೇ ಕಸ್ಪ್ ನೋಡ್ತೀವಿ. 7ನೇ ಕಸ್ಪಲ್ಲಿ ಅವರು ಸ್ವಂತವಾಗಿ ಏನು ಆಫೀಸ್ ಸಿವಿಲ್ ಅಂತ ಏನೋ ಹೇಳಿದ್ರಲ್ಲ, ಅದು ಕನ್ಸ್ಟ್ರಕ್ಷನ್ ಲೈನು ಮಾಡಿಕೊಂಡ್ರೆ, ಯಾಕೆಂದರೆ 7ನೇ ಮನೆಯಲ್ಲಿ ಶನಿಯ ಸಬ್ಲಾಡ್ ಬಂದಿದೆ. ಸಬ್ಲಾಡ್ ಶನಿ ಕಾಂಬಿನೇಷನ್ ಇಸ್ ದಿ ಕಾರಕ ಫಾರ್ ಕನ್ಸ್ಟ್ರಕ್ಷನ್ ಅಂತ ಕರಿತೀವಿ. 2ನೇ ಮನೆ 10ನೇ ಮನೆ. ಸಣ್ಣ ಪುಟ್ಟ ಕನ್ಸ್ಟ್ರಕ್ಷನ್ ಹಿಡಿದು ಮುಂದೋದ್ರೆ ಇದರಿಂದ ಲಾಭ ಆಗುತ್ತೆ. 7 ಮುಖದ ರುದ್ರಾಕ್ಷಿ ಹಾಕಿ, ಹಾಗೆ ಲಾಭ ಹೆಚ್ಚಾಗಕ್ಕೆ ಬಲಗೈ ಕಿರುಬೆರಳಿಗೆ ಒಂದು ಎಮರಾಲ್ಡ್ ಹಾಕಿ ಒಳ್ಳೆಯದಾಗುತ್ತೆ. ಧನ್ಯವಾದಗಳು ಕರೆ ಮಾಡೋದಕ್ಕೆ. ಸೊ ಮತ್ತೊಬ್ಬರು ಕಾಲರ್ ಇದ್ದಾರಾ, ಚೆಕ್ ಮಾಡೋಣ. ಹಲೋ. ಹಲೋ, ನಮಸ್ತೆ, ಹೇಳಿ ಸರ್, ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ನಮ್ಮ ರಜಿಸ್ಟ್ರೇಷನ್ ಅಂತ ಮೇಡಮ್ ಮಾತಾಡ್ತಿರೋದು. ಓಕೆ, ಯಾರ ಬಗ್ಗೆ ಕೇಳಬೇಕಿತ್ತು? ನಮ್ಮ ಬಗ್ಗೆ ಕೇಳ್ತಾ ಇರ್ಬೇಕಂತ. ತಮ್ಮ ಡೇಟ್ ಆಫ್ ಬರ್ತ್ ತಿಳಿಸ್ಕೊಡ್ತೀರಾ? ನಮ್ದು 5/6/1992 ಮೇಡಮ್. 5/6. ಸ್ವಲ್ಪ ನಿಧಾನ ಕೇಳಿ ಸರ್, ನಿಧಾನ ಕೇಳಿ. ಯಾಕೆ ಎಲ್ಲಿ ತಿಂಡಿ ಜಾಸ್ತಿ ತಿಂದಿದ್ದೀರಾ? ಇಲ್ಲ, ನಿಧಾನ ಕೇಳಿ, ಹಾಕ್ಬೇಕಲ್ಲ ಸ್ವಲ್ಪ ಸಮಾಧಾನ. ಹೇಳಿ ಬೇಗ. ಈಗ 5/6/1992. ಮತ್ತೆ ಅದೇ ಸ್ಪೀಡೆ. 5/6/1992. ಅದೇನು ಏನಾದ್ರು ನುಂಗಿದ್ದೀರಿ ಏನಾದರೂ ಗಂಟ್ಲೊಳಗಡೆ? ಸ್ವಲ್ಪ ನಿಧಾನ ಕೇಳ್ರಿ. 5/6/1992. 1992. ಹಾಂ, ಸಮಯ? ನಮ್ದು ಗುರುಜಿ ಕನ್ಯಾ ಸಿಗ್ತಾ ಇಲ್ಲ ಗುರುಜಿ. ಅಯ್ಯೋ, ಕನ್ಯಾ ಸಿಗೋಕ್ಕಿಂತ ಮುಂಚೆ ನಮ್ಗೆ ಟೈಮ್ ಹೇಳಪ್ಪ. ಟೈಮ್, ಹುಟ್ಟಿದ ಟೈಮ್ ಹೇಳಪ್ಪ. ಹುಟ್ಟಿದ 5/6/1992 ಗುರುಜಿ. ಸಮಯ ಟೈಮ್ಗೂ ಡೇಟ್ಗೂ ಇರೋ ವ್ಯತ್ಯಾಸ ಗೊತ್ತಾಗ್ತಾ ಇಲ್ಲ. ಗೊತ್ತಿಲ್ಲ ಗುರುಜಿ ನಮ್ಗೆ ಅದು. ನೀವು ಸುಮ್ಮನೆ ನಂಬರ್ ಸಿಕ್ತು ಅಂತ ಕಾಲ್ ಮಾಡ್ತೀರಾ? ಟಿವಿ ನೋಡಿ ರೆಗ್ಯುಲರ್ ಆಗಿ ನೋಡ್ತೀರಾ? ಇಲ್ಲ ಗುರುಜಿ. ಹಂಗಾರೆ ನೀವು ಯಾವಾಗಲೂ ಹೊಸ ಗಿರಾಕಿ ನೀವು. ನಮ್ಗೆ ಅದು ಹುಟ್ಟಿದ ಯಾರಿಗೆ ಡೇಟ್ ಆಫ್ ಬರ್ತ್, ಟೈಮ್ ಆಫ್ ಬರ್ತ್ ಇಲ್ವಾ? ಪ್ರಶ್ನಾಶಾಸ್ತ್ರ 1 to 249 ಹೋಗಬೇಕು ಅಂತ ಹೇಳಿದ್ವಲ್ಲಪ್ಪ. ನೀವು ಈ ಊರಲ್ಲಿರೋ ಜ್ಯೋತಿಷ್ಯರೆಲ್ಲ ಹೋಗ್ತೀರಾ, ಅದಕ್ಕೆ ನಿಮ್ಗೆ ಮದುವೆ ಆಗಲ್ಲ. ಜನ್ಮದಲ್ಲಿ ಮದುವೆ ಆಗಲ್ಲ. ಎಲ್ಲ ಕಡೆ ಹುಡ್ಕೊಂಡು ಹೋದರೆ ಒಂದು ಕಡೆ ಹೋಗಬೇಕು, ಒಂದು ಕಡೆ ಪರಿಹಾರ ಮಾಡ್ಕೋಬೇಕು, ಆಗುತ್ತೆ. ನೀವು ಊರಲ್ಲ ಹತ್ರ ಹೋಗ್ತಾರೆ. ಅದಕ್ಕೆ ಇದು ನೋಡಿದ ತಕ್ಷಣ ಒಂದು ನಂಬರ್ ಮಾಡ್ಬಿಡೋಣ, ಕೇಳ್ಬಿಡ ನನ್ನ ಮದುವೆ ಯಾಕಾಗಿಲ್ಲ ಅಂತ. 1 to 241 ನಂಬರ್ ಹೇಳಿ. ಇವತ್ತೇ ಹೇಳ್ತೀರಾ ಹಿಂಗೆ? ಸರಿ, ಬೇರೆ ಕಾಲ್ ಕೊಡಿ. ಥ್ಯಾಂಕ್ ಯು. ಓಕೆ, ಧನ್ಯವಾದಗಳು. ದಯವಿಟ್ಟು ತಾವೇನಾದರೂ ಕಾಲ್ ಮಾಡಿ ಪ್ರಶ್ನೆ ಕೇಳಬೇಕು ಅಂತಿದ್ದಲ್ಲಿ ತಮ್ಮ ಡೇಟ್ ಆಫ್ ಬರ್ತ್, ಟೈಮ್ ಆಫ್ ಬರ್ತನ್ನು ಹೇಳಬೇಕು. ಅಕಸ್ಮಾತ್ ಟೈಮ್ ಆಫ್ ಬರ್ತ್ ಏನಾದರೂ ಗೊತ್ತಿಲ್ಲ ಅಂದ ಕಾರಣ 1ರಿಂದ 249 ನಂಬರ್ನಲ್ಲಿ ಯಾವುದಾದ್ರೂ ಒಂದು ನಂಬರ್ನ ಹೇಳಿದ್ರೆ ಪ್ರಶ್ನಾಶಾಸ್ತ್ರವನ್ನು ನೀವು ಕೇಳಬಹುದು. ಸೊ ಮತ್ತೊಬ್ಬರು ಕಾಲರ್ ಇದ್ದಾರೆ, ಮಾತಾಡೋಣ. ಹಲೋ. ಹಲೋ, ನಮಸ್ತೆ, ಹೇಳಿ, ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ನಮಸ್ತೆ ಮೇಡಮ್, ಇದು ಬೆಂಗಳೂರಿಂದ. ತಮ್ಮ ಹೆಸರು? ಸುಧಾ ಅಂತ. ಸುಧಾ ಅವರೇ, ಯಾರ ಬಗ್ಗೆ ಕೇಳಬೇಕಿತ್ತು? ನಮ್ಮ ಬಗ್ಗೆನಾ ಮೇಡಮ್? ಓಕೆ, ಡೇಟ್ ಆಫ್ ಬರ್ತ್, ಟೈಮ್ ಆಫ್ ಬರ್ತ್ ಗೊತ್ತಾ? 5ನೇ ತಾರೀಕು 5ನೇ ತಾರೀಕು ಜೂನ್. ಓಕೆ, 8ನೇ ತಿಂಗಳು 1980. ಓಕೆ, ಟೈಮ್ ಹೇಳ್ಬೋದು? ಬೆಳಗ್ಗೆ 5:55. ಓಕೆ. ಧರ್ಮಪುರಿ, ತಮಿಳ್ನಾಡು. ಧರ್ಮಪುರಿ. ಹೌದು ಸರ್. ಹಾಂ, ಪ್ರಶ್ನೆ ಕೇಳಿ. ಸರ್, ಇದು ಕಿರಿಕಲಾಗ್ತಾ ಐತೆ ಸರ್, ಗಣ ಹೆಂಡತಿ ನಡುವೆ ಹೆವಿ ಕಿರಿಕಲಾಗ್ತೈತೆ ಇತ್ತೀಚೆಗೆ. ನಿಮಿಷ. ಧರ್ಮಪುರಿ, ತಮಿಳ್ನಾಡು.
ಸಿಕ್ತು. ಓಕೆ, ಎಷ್ಟು ವರ್ಷ ಆಯ್ತು ಮದುವೆ ಆಗಿ? ಸರ್ ಆಯ್ತು ಸರ್, ಒಂದು 10 ವರ್ಷ ಆಯ್ತು ಸರ್. ಹಾಂ, ಜೋರಾಗಿ ಮಾತಾಡಿ. 10 ವರ್ಷ ಆಯ್ತು ಸರ್. ಹಾಂ, 10 ವರ್ಷ ಆಯ್ತು ಸರ್. ಓಕೆ, 10 ವರ್ಷದಲ್ಲಿ ಅಭ್ಯಾಸ ಆಗಿರ್ಬೇಕಲ್ಲ ಸರ್ ಕಿರಿಕು? ಅಭ್ಯಾಸ ಜಾಸ್ತಿನೇ ಆಗೋಗಿದೆ ಸರ್, ಅದಕ್ಕೆ ಈಗ 35 ಆಗಿದ್ದೀರಾ? ಹೌದು ಸರ್. ಮದುವೆನೇ ಲೇಟ್ ಫಸ್ಟ್ ಆಫ್ ಆಲು. ಸರ್ ಓಕೆ, ಶನಿ ದಶೆ ನಡೀತಾ ಇದೆ. ಶನಿ ದಶೆಯಲ್ಲಿರ್ತಕ್ಕಂಥ ಕಾಂಬಿನೇಷನ್ ನೋಡೋಣ. ಮ್ಯಾರೇಜ್ಗೆ 1ನೇ ಮನೆ, 6ನೇ ಮನೆ, 10ನೇ ಮನೆ ಕಾಂಬಿನೇಷನ್ನು ನೆಗೆಟಿವ್ ಇರುತ್ತೆ. 1, 4 ನಿಮ್ಮಿಬ್ಬರಲ್ಲಿ ಬಾಂಧವ್ಯ ಶನಿ ದಶೆ ಸ್ಟಾರ್ಟ್ ಆದಾಗ್ಲಿಂದನೂ ಇಲ್ಲ, ಇವತ್ತಂತಲ್ಲ, ಶನಿ ದಶೆ ಸ್ಟಾರ್ಟ್ ಆದಾಗ್ಲಿಂದನೂ ಇಲ್ಲ. ಆದರೆ 4ನೇ ಮನೆ ಕುಟುಂಬಕ್ಕೋಸ್ಕರ, 4 ಅಂತಂದರೆ ಕುಟುಂಬಕ್ಕೋಸ್ಕರ ಇದು ಹಾಗೆ ನೇತಾಡ್ತಾ ಇರುತ್ತೆ ಅಂತ ಹೇಳ್ತೀವಿ. ಈ ಶನಿದಶ ಹೋಗುವವರೆಗೂ ಕೂಡ ಇದು ಆಗೋದಿಲ್ಲ. ಶನಿದಶ ಮುಗಿಯೋದು 2033ಕ್ಕೆ. ಹಾಗನ್ಬಿಟ್ಟು ಇದು ಡಿವೋರ್ಸ್ಗೂ ಹೋಗಲ್ಲ. 6ನೇ ಮನೆ 10ನೇ ಮನೆ, ಈ ಕಡೆ ಸಂಸಾರಕ್ಕೂ 2ನೇ ಮನೆ 7ನೇ ಮನೆ ಆಗೋದಿಲ್ಲ. 1, 4 ಬಂದಿರತಕ್ಕಂಥ ಗ್ರಹ ಆಗಿರ್ತಕ್ಕಂಥ ಸೂರ್ಯ ಗೋಧಿಯನ್ನು ಪ್ರತಿ ಭಾನುವಾರ ಬಡವರಿಗೆ ದಾನ ಮಾಡ್ತಾ ಬಂದರೆ ಒಂದು 50% ಕಮ್ಮಿ ಆಗುತ್ತೆ. ಓಕೆ. ನಿಮ್ಮ ಜಾತಕದಲ್ಲಿ ಯಾವುದಾದ್ರು ಒಂದು ಬಲಿಷ್ಠವಾಗಿರ್ತಕ್ಕಂಥ ಗ್ರಹ 2ನೇ ಮನೆ 7ನೇ ಮನೆ 9ನೇ ಮನೆ ಅಂತ ನೋಡಿದಾಗ 9 ಇರ್ತಕ್ಕಂಥದ್ದು ಚಂದ್ರ ಮತ್ತು ಕೇತು, 2 ಮುಖದ ರುದ್ರಾಕ್ಷಿ ಹಾಕ್ಕೊಳ್ಳಿ. ಮನೆಯಲ್ಲಿ ಸ್ವಲ್ಪ ಕಿರಿಕಿರಿ ಗಲಾಟೆ ಕಮ್ಮಿ ಆಗುತ್ತೆ. ಋತ ಸುಮ್ಮನೆ ಕಿರಿಕಿರಿ, ಈಗೋ ಕ್ಲಾಶಸ್. ಒಳ್ಳೆಯದಾಗಲಿ ಸರ್. ಇದು ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ಅಷ್ಟೇ ಅಲ್ಲ, ತಾವು ಕೂಡ ಸಂಖ್ಯಾಶಾಸ್ತ್ರನ ಕಲಿಬೇಕು, ವಾಸ್ತು ಶಾಸ್ತ್ರನ ಕಲಿಬೇಕು. ಅದು ದಿನೇಶ್ ಗುರೂಜಿಯವರ ಮಾರ್ಗದರ್ಶನದಲ್ಲೇ ಕಲಿಬೇಕು ಅಂದರೆ ತಮ್ಮೆಲ್ಲರಿಗೂ ಒಂದು ಸೂಪರ್ ಆಪರ್ಚುನಿಟಿನೇ ಇದೆ. ಎಸ್, ಇದೇ ಜಾನ್ವರಿ ಏನಿದೆ, ಸೊ ಬರುವಂಥ ಜನವರಿನಲ್ಲಿ ಕ್ಲಾಸಸ್ ಕಂಡಕ್ಟ್ ಮಾಡ್ತಾರೆ 5ನೇ ತಾರೀಕಿಂದ. ಸೊ ಆ ಕ್ಲಾಸಸ್ ಕೊಡ್ತಾ ಇದ್ದಂತಹ ಮಾಹಿತಿ ನೀಡ್ತಾ ಒಂದು ಪುಟ್ಟ ವಿರಾಮ ತಗೊಂಡು ಬೇಗ ವಾಪಸ್ ಬರ್ತೀವಿ. ಹೊಸ ಮನೆ ಕಟ್ಟುವ ಯೋಚನೆಯಲ್ಲಿದ್ದೀರಾ? ನಿಮ್ಮ ಮನೆಯಲ್ಲಿ ವಾಸ್ತು ದೋಷವಿದೆಯೇ? ಹಾಗಾದರೆ ನಿಮಗಿದೆ ಸುವರ್ಣಾವಕಾಶ. ಕೇವಲ 6 ದಿನಗಳಲ್ಲಿ ಸುಲಭವಾಗಿ ವಾಸ್ತುವನ್ನು ಕಲಿಯಿರಿ. ಈ ತರಗತಿಯನ್ನು ಕಾಂಟ್ರಾಕ್ಟರ್ಸ್, ಸಿವಿಲ್ ಇಂಜಿನಿಯರ್, ಆರ್ಕಿಟೆಕ್ಟ್, ವೃತ್ತಿಪರರು, ಗೃಹಿಣಿಯರು ಹಾಗೂ ವಿದ್ಯಾರ್ಥಿಗಳು ಸಹ ಕಲಿಯಬಹುದು. ಇಂದೇ ರಿಜಿಸ್ಟ್ರೇಷನ್ ಮಾಡಿಸಿ. ವಾಸ್ತುವಿನ ಸರಳ ಪರಿಹಾರಗಳನ್ನು ಮಾಡಿಕೊಳ್ಳಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ. ಧನ್ಯವಾದಗಳು. ಎಲ್ಲರಿಗೂ ನಮಸ್ಕಾರ. ವೈಜ್ಞಾನಿಕ ತಂತ್ರಜ್ಞಾನವನ್ನು ಒಳಗೊಂಡಿರುವ ನಕ್ಷತ್ರ ನಾಡಿ ಜ್ಯೋತಿಷ್ಯ ತರಗತಿಗಳಿಗೆ ಸುಸ್ವಾಗತ. ಈ ತರಗತಿಗಳಲ್ಲಿ ಪಂಡಿತ್ ದಿನೇಶ್ ಗುರೂಜಿ ಅವರು ಕಲಿಸಿಕೊಡುವ ವಿಚಾರಗಳೆಂದರೆ ನಮ್ಮ ಬ್ರಹ್ಮಾಂಡದ ಸೃಷ್ಟಿ, ವಿಷ್ಣುವಿನ ದಶಾವತಾರಗಳಲ್ಲಿ ವೈಜ್ಞಾನಿಕ ಆಧಾರ, 4 ಯುಗಗಳು, ಉತ್ತರ ಧ್ರುವದ ಪ್ರಾಮುಖ್ಯತೆ, ನಕ್ಷತ್ರಗಳು, ರಾಶಿಗಳು, ರಾಹು ಮತ್ತು ಕೇತು ಪುರಾಣ, ರಾಶಿ ಚಕ್ರದಲ್ಲಿ 27 ನಕ್ಷತ್ರಗಳ ಸ್ಥಾನ, ರಾಶಿ ಚಕ್ರದ ಡಿಗ್ರಿ ಲೆಕ್ಕಾಚಾರ, ನಕ್ಷತ್ರದ 108 ಪಾದಗಳು, ದಶಾ ಲೆಕ್ಕಾಚಾರ, ರಾಶಿ ಚಕ್ರದ ಗುಣಲಕ್ಷಣಗಳು, ಲಗ್ನದ ಪ್ರಾಮುಖ್ಯತೆ, ಲಗ್ನ ಲೆಕ್ಕಾಚಾರ, ದಿನಗಳಲ್ಲಿ ಗ್ರಹಗಳು, ನಕ್ಷತ್ರ ನಾಡಿ ತತ್ವಗಳು, ಗ್ರಹಾಧಿಪತಿ, ನಕ್ಷತ್ರಾಧಿಪತಿ, ಉಪ ನಕ್ಷತ್ರಾಧಿಪತಿ ಲೆಕ್ಕಾಚಾರ, ಪ್ರಶ್ನಾಶಾಸ್ತ್ರದ ಮುಖೇನ 249 ವಿಭಾಗಗಳ ಲೆಕ್ಕಾಚಾರ, ವಿಶ್ಲೇಷಣೆಯಲ್ಲಿ ದಶಾ, ಭುಕ್ತಿ, ಅಂತರ್ಭುಕ್ತಿಯ ಅರ್ಥ, ಜಾತಕದಲ್ಲಿ, ಶಿಕ್ಷಣದಲ್ಲಿ ಆಯ್ದುಕೊಳ್ಳಬಹುದಾದ ಕೋರ್ಸ್, ಪಡೆಯಬಹುದಾದ ಶೇಕಡವಾರು ಯಶಸ್ಸು, ಉದ್ಯೋಗ ಅಥವಾ ವ್ಯವಹಾರದಲ್ಲಿ ಕ್ಷೇತ್ರದ ಆಯ್ಕೆ, ವ್ಯವಹಾರದಲ್ಲಿ ಯಶಸ್ಸಿನ ಲೆಕ್ಕಾಚಾರ, ಮದುವೆ ವಿಚಾರದಲ್ಲಿ ಸಂಯೋಗಗಳು, ತೊಂದರೆಗಳು, ವಿಚ್ಛೇದನ, ಸಂತಾನದಲ್ಲಿ ತೊಂದರೆಗಳು, ವಿಳಂಬವಾಗುವುದು, ಆಸ್ತಿ ಅಥವಾ ವಾಹನ ಖರೀದಿಯಲ್ಲಿನ ಸಮಯವನ್ನು ತಿಳಿಯುವುದು, ಆರೋಗ್ಯ ವಿಚಾರಗಳಲ್ಲಿ ಶುಭ ಅಶುಭ ಸಮಯದ ಲೆಕ್ಕಾಚಾರ, ಆರೋಗ್ಯ ಸಮಸ್ಯೆಗಳು ಉಂಟಾಗುವ ಸಮಯ ಮುಂತಾದ ವಿಚಾರಗಳ 3 ಹಂತಗಳಲ್ಲಿ ಶುಭ ಅಶುಭ ಸಂಯೋಗಗಳ ವಿಭಜನೆ, ಪವರ್ ಪೊಸಿಷನ್, ಪುಷ್ಪಲ್ ಸಿದ್ಧಾಂತ, ಗೋಚಾರದ ವಿಶ್ಲೇಷಣೆ, ಆಯ್ದ ಸೆಲೆಬ್ರಿಟಿಗಳ ಜಾತಕಗಳ ವಿಶ್ಲೇಷಣೆ, ಪರಿಹಾರಗಳು, ರತ್ನಗಳು, ರುದ್ರಾಕ್ಷಿಗಳು, ಮಂತ್ರ, ಕಲರ್ ಥೆರಪಿ, ದಾನದ ಪರಿಕಲ್ಪನೆ, ಇನ್ನು ಅನೇಕ ವಿಚಾರಗಳ ಬಗ್ಗೆ ಅತ್ಯಂತ ಸರಳವಾಗಿ ಗುರೂಜಿಯವರು ತರಗತಿಯಲ್ಲಿ ಕಲಿಸಿಕೊಡುತ್ತಾರೆ. ಈ ತರಗತಿ ಜೊತೆಗೆ ಅತ್ಯಾಧುನಿಕ ತಂತ್ರಜ್ಞಾನದಿಂದ ಬಳಕೆಯಲ್ಲಿರುವ ಗೋಲ್ಡ್ ಟ್ರೀ ಆಸ್ಟ್ರೋ ಆಪ್ ಮೂಲಕ ಜಾತಕವನ್ನು ಪರಿಶೀಲಿಸುವ ಸುಲಭವಾದ ತಂತ್ರಗಳನ್ನು ಗುರೂಜಿಯವರು ತಿಳಿಸಿಕೊಡುತ್ತಾರೆ.
ಜೀವನಕ್ಕೆ ಅತ್ಯಗತ್ಯವಾಗಿರುವ ವಿಚಾರಗಳನ್ನು ತಿಳಿಯಲು ಇಂದೇ ಈ ನಕ್ಷತ್ರ ನಾಡಿ ತರಗತಿಯನ್ನು ಸೇರಿ ನಿಮ್ಮ ಜೀವನದ ವಿಚಾರಗಳಿಗೆ ಮಾರ್ಗದರ್ಶಕವಾಗಿರುವ ಜ್ಯೋತಿಷ್ಯವನ್ನು ಅಳವಡಿಸಿಕೊಳ್ಳಿ. ಹೆಚ್ಚಿನ ಮಾಹಿತಿಗೆ ಇಂದೇ ನಮ್ಮ ನಕ್ಷತ್ರ ನಾಡಿಯನ್ನು ಸಂಪರ್ಕಿಸಿ. ಧನ್ಯವಾದಗಳು. ನಕ್ಷತ್ರನಾಡಿ ಖ್ಯಾತಿಯ ಪಂಡಿತ್ ದಿನೇಶ್ ಗುರುಜಿ ಅವರು ಪ್ರಸ್ತುತಪಡಿಸುತ್ತಿರುವ 6 ದಿನಗಳ ಮಾಸ್ಟರ್ಸ್ ವಾಸ್ತು ಆನ್ಲೈನ್ ತರಗತಿಗಳು. ಈ ತರಗತಿಗಳಲ್ಲಿ ವಿಶೇಷವಾಗಿ ವಾಸ್ತು ದಿಕ್ಕುಗಳು, ನಿವೇಶನದ ಮಣ್ಣಿನ ಪರೀಕ್ಷೆ, ಮನೆಯ ನಿರ್ಮಾಣದಲ್ಲಿ ನವರತ್ನಗಳ ಬಳಕೆ, ಭೂಮಿ ಪೂಜೆ, ವಾಸ್ತು ಮಂತ್ರ, ನಿವೇಶನವನ್ನು ಶಕ್ತಿಗೊಳಿಸುವ ತಂತ್ರಗಳು, ಆಯಾಗಳು ಮತ್ತು ಆಯಾ ಲೆಕ್ಕಾಚಾರ, ಮನೆಯ ಮುಖ್ಯ ದ್ವಾರದ ಮಹತ್ವ, ಪೂಜಾ ಕೋಣೆಯ ಸ್ಥಾನ, ಮಲಗುವ ಕೋಣೆಯ ವಾಸ್ತು ವಿಶ್ಲೇಷಣೆ, ಶೌಚಾಲಯ ಇರಬೇಕಾದಂತಹ ಸ್ಥಳ, ಅಡುಗೆ ಕೋಣೆ, ಮೆಟ್ಟಿಲು ಮತ್ತು ಟೆರೆಸ್ಗಳ ಸ್ಥಾನಗಳು, ವಾಸ್ತು ಪುರುಷ ಮಂಡಲ, ವಾಸ್ತು ಚಕ್ರದ 16 ವೈದಿಕ ವಲಯಗಳಿಂದ ಆಧುನಿಕ 32 ವಲಯಗಳ ಸಂಕ್ಷಿಪ್ತವಾದ ವಿವರಣೆ, ಪ್ರತಿಯೊಂದು ವಲಯದಲ್ಲಿನ ಸಮಸ್ಯೆಗಳಿಗೆ ಮಾಡಬಹುದಾದಂತಹ ಪರಿಹಾರಗಳು, ವಿಶೇಷವಾಗಿ ಲೋಹದ ಪಟ್ಟಿಗಳ ಬಳಕೆ, ಪ್ರತಿಯೊಂದು ವಲಯದಲ್ಲಿ ಬಳಸಬಹುದಾದಂತಹ ಚಿತ್ರಗಳು, ಪ್ರತಿಯೊಂದು ವಲಯದಲ್ಲಿ ಬಳಸಬಹುದಾದಂತಹ ಬಣ್ಣಗಳು, ನಿವೇಶನದಲ್ಲಿ ಇರುವೆ ಗೂಡು ಕಟ್ಟಿದರೆ ಅದಕ್ಕೆ ಪರಿಹಾರ, ಮನೆಯ ಹೊರಗೆ ಜೇನುಗೂಡು ಕಟ್ಟಿದರೆ ಅದಕ್ಕೆ ಪರಿಹಾರ, ಮನೆಯ ಒಳಾಂಗಣದಲ್ಲಿ ವಾಸ್ತು ವಿಚಾರ, ಗೃಹ ಪ್ರವೇಶ ಮುಹೂರ್ತ ನೋಡುವುದು, ಪಿರಮಿಡ್ ವಾಸ್ತು, ನಿವೇಶನದಲ್ಲಿ ಕಟ್ಟಾಗಿರುವಂತಹ ಮೂಲೆಗಳ ಪಿರಮಿಡ್ ಪರಿಹಾರ, ದೇವಾಲಯದ ನಿರ್ಮಾಣದಲ್ಲಿ ಮುಹೂರ್ತ ಮತ್ತು ಸಲಹೆಗಳು, ಪ್ರತಿಯೊಂದು ವಲಯದಲ್ಲೂ ವಾಸ್ತು ದೋಷವನ್ನು ಸರಿಪಡಿಸಬಹುದಾದಂತಹ ಪರಿಹಾರಗಳು, ವಾಸ್ತು ಬಗ್ಗೆ ತಿಳಿಯದೆ ಕಟ್ಟಡವನ್ನು ನಿರ್ಮಿಸಿದ್ದರೆ ಅದನ್ನು ಹೊಡೆಯದೆ ಮಾಡಿಕೊಳ್ಳಬಹುದಾದಂತಹ ವಿಶೇಷ ಪರಿಹಾರಗಳು ಮುಂತಾದ ಅತ್ಯದ್ಭುತವಾದ ವಿಚಾರಗಳನ್ನು ಈ ತರಗತಿಯಲ್ಲಿ ಕಲಿಸಿಕೊಡಲಾಗುತ್ತದೆ. ಈ ತರಗತಿಯನ್ನು ಕಲಿಯುವುದರಿಂದ ಮನೆಯಲ್ಲಿ ಶಾಂತಿ, ಸಮೃದ್ಧಿ, ಆರೋಗ್ಯ, ವ್ಯವಹಾರದಲ್ಲಿ ಸುಧಾರಣೆ, ಉದ್ಯೋಗದಲ್ಲಿ ಯಶಸ್ಸು, ವಾಸ್ತುವಿನಲ್ಲಿ ಅತ್ಯುನ್ನತ ಜ್ಞಾನವನ್ನು ಪಡೆಯಬಹುದಾಗಿದೆ. ಈ 6 ದಿನಗಳ ಆನ್ಲೈನ್ ವಾಸ್ತು ತರಗತಿಯು ಜನವರಿ 5ರಿಂದ ಶುರುವಾಗುತ್ತಿದೆ. ಸಂಜೆ 7:30ರಿಂದ 8:30ರವರೆಗೆ ಈ ತರಗತಿಯನ್ನು ನಡೆಸಿಕೊಡಲಾಗುತ್ತದೆ. ಈ ವಾಸ್ತು ತರಗತಿಗೆ ಸೇರಿ ವಾಸ್ತುವಿನ ಬಗ್ಗೆ ನೀವು ಸಹ ಮಾಸ್ಟರ್ಸ್ ಆಗಿರಿ. ಹೆಚ್ಚಿನ ಮಾಹಿತಿಗಾಗಿ ಇಂದೇ ನಮ್ಮ ನಕ್ಷತ್ರ ನಾಡಿ ತಂಡವನ್ನು ಸಂಪರ್ಕಿಸಿ. ಧನ್ಯವಾದಗಳು. ಎಸ್, ವೆಲ್ಕಮ್ ಬ್ಯಾಕ್. ದಿನೇಶ್ ಗುರುಜಿ ಅವ್ರ ಹತ್ರ ಕಲಿತಂತಹ ವಿದ್ಯಾರ್ಥಿಗಳು ಕೂಡ ಅವರ ಮಾತನ್ನು ಹೇಳಿದ್ದಾರೆ. ಸೊ ಹೇಗಿರುತ್ತೆ ಕಲಿಕೆ, ಹೇಗಿತ್ತು ಕ್ಲಾಸಸ್ಸಲ್ಲಿ ಅವರು ಕಲಿತಂತಹ ಬೋಧನೆ ಅಂತ. ಸೊ ಅದೇನಿದೆ ನೋಡ್ಕೊಂಡು ಬರೋಣ. ಸುಮಾರು ವರ್ಷದಿಂದ ಗುರುಜಿಯರ ಹತ್ರ ನಾನು ಜ್ಯೋತಿಷ್ಯದ ಒಂದು ತರಗತಿಗಳನ್ನು ಅಟೆಂಡ್ ಮಾಡಿದ್ದೀನಿ. ಆಮೇಲೆ ಅವರು ಕಳಿಸಿ ಕೊಡ್ತಕ್ಕಂತಹ ಜ್ಯೋತಿಷ್ಯದ ಜೊತೆಗೆ ಅಗ್ನಿಹೋತ್ರ ಆಗಿರ್ಬೋದು, ಆಮೇಲೆ ವಾಸ್ತು ಕ್ಲಾಸ್ ಆಗಿರ್ಬೋದು, PhD ಆಗಿರ್ಬೋದು, ಎಲ್ಲ ಕ್ಲಾಸನ್ನು ಕೂಡ ಮಾಡಿದ್ದೀನಿ. ಇದು ಎಲ್ಲ ಕ್ಲಾಸ್ ಮಾಡೋದಕ್ಕೆ ಒಂದು ರೀಸನ್ ಏನಪ್ಪ ಅಂತಂದರೆ, ದೇವರ ದಯದಿಂದ ಗುರುಜಿಯವರು ಕೂಡ ನಮಗೆ ಸಿಕ್ಕರು. ಅವರ ಒಂದು ಆಶೀರ್ವಾದದಿಂದ ಸುಮಾರು ಈಗ 7 ವರ್ಷ ಅವಧಿ ಆಯಿತು, ಕಂಪ್ಲೀಟ್ ಆಗಿದೆ. ಜ್ಯೋತಿಷ್ಯ ಕಲಿತು ಅದರದ್ದು ಅನುಭವ ತಗೊಂಡು ಸಾವಿರಾರು ಜನರಿಗೆ ಈಗ ಬರ್ತಕ್ಕಂಥ ನಮ್ಮ ಕನ್ಸಲ್ಟೆನ್ಸಿ ಒಂದು ವಾಸ್ತು ರಿಲೇಟೆಡ್ ಆಗಿರ್ಬೋದು, ಜ್ಯೋತಿಷ್ಯ ರಿಲೇಟೆಡ್ ಆಗಿರ್ಬೋದು, ಅವ್ರಿಗೆ ಜೀವನಕ್ಕೆ ಸಂಬಂಧಪಟ್ಟಂತಹ ಅನೇಕ ಪ್ರಶ್ನೆಗಳಿಗೆ ನಾವು ಉತ್ತರವನ್ನು ಹೇಳಿದ್ದೀವಿ. ಅದಕ್ಕೆ ನಾವು ಅದರಲ್ಲಿ ನಮ್ಮದೇನು ಏನು ದೊಡ್ಡ ಸಾಧನೆ ಅಂತ ಏನಲ್ಲ, ಎಷ್ಟೋ ಒಂದು ಎಲ್ಲ ಹೇಳಿದ್ದು ಒಂದು 99% ಎಲ್ಲ ಪ್ರಿಡಿಕ್ಷನ್ ಕೂಡ ಆಗಿ ಬಂದಿದೆ. ಅದಕ್ಕೆ ಒಂದು ಕಾರಣಭೂತರ ಆಗಿರ್ತಕ್ಕಂಥವ್ರು ಅಂತಂದರೆ ದಿನೇಶ್ ಗುರುಜಿಯವರು ಅಂತ ಹೇಳ್ತೇನೆ. ಯಾಕಂದರೆ ಅವ್ರು ಇಲ್ದಿದ್ದರೆ ಈ ಒಂದು ಸಾಧನೆ ನಮಗೆ ಖಂಡಿತ ಮಾಡ್ಲಿಕ್ಕೆ ಆಗ್ತಿರ್ಲಿಲ್ಲ. ಏನು ನಾವು ಸಿರಿಗನ್ನಡಂ ಗೆಲ್ಲಿ ಗಲ್ಲಿಗೆ ಅಂತಂತ ಏನು ಹೇಳ್ತೀವಿ, ನಕ್ಷತ್ರ ನಾಡಿ ಗಲ್ಲಿ ಗಲ್ಲಿಗೆ ಅಂತಂತ ಹೇಳಿಕೆ ಇಷ್ಟಪಡ್ತೀನಿ. ನಮಸ್ಕಾರ. ಓಕೆ, ಒಬ್ರು ಕಾಲರ್ ಇದ್ದಾರೆ, ಮಾತಾಡೋಣ. ಹಲೋ. ಹಲೋ ಗುರುಜಿ. ಹಲೋ, ನಮಸ್ತೆ. ಹೇಳಿ ಸರ್, ತಮ್ಮ ಹೆಸರು? ಪ್ರಜ್ವಲ್ ಅಂತ, ಜಮಖಂಡಿಯಿಂದ. ಪ್ರಜ್ವಲ್, ಯಾರ ಬಗ್ಗೆ ಕೇಳಬೇಕಿತ್ತು? ನನ್ನ ಬಗ್ಗೆನೇ ಕೇಳ್ಬೇಕಾಗಿತ್ತು ಮೇಡಮ್. ಓಕೆ, ತಮ್ಮ ಡೇಟ್ ಆಫ್ ಬರ್ತ್, ಟೈಮ್ ಆಫ್ ಬರ್ತ್ ಹೇಳ್ತೀರಾ? ಪ್ರಶ್ನಾಶಾಸ್ತ್ರ ಕೇಳ್ತೀನಿ ಮೇಡಮ್. ಪ್ರಶ್ನಾಶಾಸ್ತ್ರ. ಓಕೆ, 1ರಿಂದ 249 ನಂಬರ್ನಲ್ಲಿ ಒಂದು ನಂಬರ್ ಹೇಳ್ತೀರಾ? 47 ಮೇಡಮ್. ಓಕೆ, 47. ಹಾಂ ಸರ್. ಓಕೆ, ಹೇಳಿ ಸರ್. ಡಿಗ್ರಿ ಮುಗ್ದಿದೆ, ಯಾವುದಾದ್ರೂ ಕಾಂಪಿಟೇಟಿವ್ ಎಕ್ಸಾಮ್ ಓದಕ್ಕೆ ಹೋಗ್ಲಾ ಇಲ್ಲ ಯಾವುದಾದ್ರೂ ಕೆಲಸಕ್ಕೆ ಟ್ರೈ ಮಾಡಲಾ ಅಂತ ಕೇಳಕ್ಕೆ ಕಾಲ್ ಮಾಡಿದ್ದೀವಿ. ಕಾಂಪಿಟೇಟಿವ್ ಎಕ್ಸಾಮ್ಗೆ ನಾವು 3rd ಕಸ್ಪ್ ನೋಡ್ತೀವಿ, ಅದು ಸಜೆಸ್ಟ್ ಮಾಡುತ್ತೆ. ಜುಪಿಟರ್ ರೆಟ್ರೋಗ್ರೇಡು ಮತ್ತು 6-11 ಕಾಂಬಿನೇಷನು ಸ್ವಲ್ಪ ನಿಧಾನ ಆಗುತ್ತೆ.
ಇನ್ನೊಂದು ಜಾಬ್ ಸಜೆಸ್ಟ್ ಮಾಡ್ತಾ ಇದ್ದೀವಿ ಅಂತ ಹೇಳ್ತೀವಿ. ಜಾಬ್ 6th ಹೌಸ್ ಮಾಡ್ತಾ ಇದ್ದೀವಿ. ನಿಮಗೆ ಜಾಬ್ ಸಿಗುತ್ತೆ ಬೇಗ ಹೋದರೆ, ಒಳ್ಳೆ ಕಡೆ ಜಾಬ್ ಸಿಗುತ್ತೆ. 10th ಹೌಸ್ private ಅಲ್ಲ and 5th. ಗುರುಜಿ? ಈಗ ನಮಗೆ ಇವತ್ತಿನ ಕಾಲದಲ್ಲಿ ಒಂದು ಸಾವಿರಾರು ಎಜುಕೇಷನ್ನು, ಸಾವಿರಾರು ಜಾಬ್ ಇದೆ. ಯಾವ ಲೈನ್ ಅಂತ ಕೇಳಿದ್ರೆ ನೀವು, ಹಾ ಗುರುಜಿ, ಯಾವ ಲೈನ್ ಮ್ಯಾನೇಜ್ಮೆಂಟ್ ಅಂತ ಬರ್ತಾ ಇದೆ. ನನಗೆ ಮ್ಯಾನೇಜ್ಮೆಂಟ್ ಅಂತ ತೋರಿಸುತ್ತೆ, ಅಡ್ಮಿನಿಸ್ಟ್ರೇಷನ್ ಅಂತ ತೋರಿಸ್ತಾ ಇದೆ, ಜನರಲ್ ಆಗಿ 6ನೇ ಮನೆ. ಬಟ್ ನೀವು ಓದಿರೋದೇನು? BA ಗುರುಜಿ. ಮ್ಯಾನೇಜ್ಮೆಂಟ್ ಹೋಗ್ಬೇಕು ಅಂತಂದರೆ MBA ಏನಾರು ಮಾಡಿದ್ದೀರಾ? ಇಲ್ಲ ಗುರುಜಿ. ಅಡ್ಮಿನಿಸ್ಟ್ರೇಟಿವ್ ಜಾಬ್, ಸೂಪರ್ವೈಸರ್ ಜಾಬ್ ಅಂತ ಹೇಳ್ತೀವಿ ನಾವು ಇದಕ್ಕೆ. ಹಾ ಗುರುಜಿ. ಯಾವ್ದಾದ್ರು ಕಂಪ್ನೀಲಿ ಸೂಪರ್ವೈಸರ್ ಜಾಬು ಹೋಗೋದು ಒಳ್ಳೆಯದು. ನೀವು ಕಾಂಪಿಟೇಟಿವ್ ಅಂದರೆ UPSC ಆ ಥರ ಕೇಳ್ತಾ ಇದ್ದೀರಾ? ಇಲ್ಲ ಗುರುಜಿ, ನಾರ್ಮಲ್ ಗೌರ್ಮೆಂಟ್ ಜಾಬಾ? ಹಾ ಗುರುಜಿ, RRB, SSC. ಅದಕ್ಕಿಂತ ಹೆಚ್ಚಾಗಿ, ಯಾಕಂದರೆ ಸೂರ್ಯ ಮತ್ತು ಚಂದ್ರ ಬರಬೇಕು. 10ನೇ ಮನೆ ಶನಿ ತೋರಿಸ್ತಾ ಇದೆ. ಅಡ್ಮಿನ್ ಜಾಬು, ಸೂಪರ್ವೈಸರ್ ಜಾಬು ಪ್ರೈವೇಟಲ್ಲಿ ಫಸ್ಟ್ ಟ್ರೈ ಮಾಡಿ, ಆಮೇಲೆ ಎಕ್ಸಾಮ್ ಬರೀರಿ. ಓಕೆ, ಒಳ್ಳೆಯದಾಗಲಿ. ಹಾ ಗುರುಜಿ, ಥ್ಯಾಂಕ್ ಯು. ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ಮತ್ತೊಬ್ಬರು ಕಾಲರ್ ಇದ್ದಾರೆ, ನೋಡೋಣ. ಹಲೋ. ಹಲೋ, ನಮಸ್ಕಾರ ಮೇಡಮ್. ನಮಸ್ತೆ ಮೇಡಮ್, ಹೇಳಿ ತಮ್ಮ ಹೆಸರು, ಎಲ್ಲಿಂದ ಕರೆ ಮಾಡ್ತಿದ್ದೀರಿ? ಸವಿತಾ ಅಂತ ಹೇಳಿ, ಧಾರವಾಡದಿಂದ. ಓಕೆ, ಯಾರ ಬಗ್ಗೆ ಕೇಳಬೇಕಿತ್ತು? ಮಗನ ಬಗ್ಗೆ ಕೇಳಬೇಕಿತ್ತು. ಅವ್ರ ಡೇಟ್ ಆಫ್ ಬರ್ತು? 1/6/2008. ಓಕೆ, ಟೈಮ್ ಆಫ್ ಬರ್ತ್? ಬೆಳಗ್ಗೆ 3:26 ಧಾರವಾಡ ಜಿಲ್ಲೆ. ಓಕೆ, ನಿಮ್ಮ ಪ್ರಶ್ನೆ ಏನಿದೆ? ಗುರುಜಿ ಇದ್ದಾರೆ, ಕೇಳಿ. ನಮಸ್ಕಾರ. ನಮಸ್ಕಾರ ಗುರು. PUC ಮುಗೀತಾ? ಓದ್ತಾ ಇದ್ದಾರೆ ಇನ್ನು? ಓದ್ತಾ ಇದ್ದಾರ್ರಿ, ಯಾಕೋ ಸರಿಯಾಗಿ ಅಭ್ಯಾಸ ಮಾಡ್ತಾ ಇಲ್ಲ. ಮುಂದೆ ಯಾವ ಲೈನ್ ಹೋಗ್ಬೇಕು ಅಂತ ಕೇಳಿ. ಈಗ ನೋಡಿ, ಶುಕ್ರ ದಶೆ ನಡೀತಾ ಇದೆ. ಹಾ, ನೀವು ಇವಾಗ ಹೇಳಿದ್ರಿ ಎಜುಕೇಶನ್ ಟೈಮ್ದಲ್ಲಿ ಶುಕ್ರ ದಶೆ ಬರಬಾರ್ದು ಅಂತ ಹೇಳಿ. ಅದು ಇದಲ್ಲ, ನಾನು ಒಂದು ಸಾವಿರಾರು ಜಾತಕಗಳು ನೋಡಿದ್ದೀನಿ. ಶುಕ್ರ ದಶೆ ಬರಬಾರ್ದು ಎಜುಕೇಷನ್ ಟೈಮಲ್ಲಿ. ತುಂಬ ಕಷ್ಟದಿಂದ ಪುಷ್ ಮಾಡಬೇಕಾಗತ್ತೆ. ಓಕೆ, ಸದ್ಯಕ್ಕೆ ಇವರಿಗೆ 1ನೇ ಮನೆ 5ನೇ ಮನೆ ಬಂದಿರೋದ್ರಿಂದ ಸಾಧ್ಯವಾದರೆ ಅವ್ರೇನಾದ್ರು ಸೈನ್ಸ್ ತೊಗೊಂಡಿದ್ರೆ ಆರ್ಕಿಟೆಕ್ಟ್ಗೆ ಹಾಕಿ. ಆರ್ಕಿಟೆಕ್ಟ್, BArch, ಬ್ಯಾಚುಲರ್ ಆಫ್ ಆರ್ಕಿಟೆಕ್ಚರ್. ಅದು ಇಲ್ಲ ಅಂದರೆ ಈಗ ಶುಕ್ರದಶ ಎಲ್ಲಿವರೆಗೂ ಇದೆ ಅದು ನೋಡಬೇಕು. 32ವರೆಗೂ ಇದೆ, ತೊಂದರೆ ಇಲ್ಲ. ಅಥವಾ 1-5 ಬರ್ತಕ್ಕಂಥ ಚಂದ್ರ, ಅಥವಾ ಈ ಒಂದು ಏನಂತಾರೆ ಫ್ಯಾಷನ್ ಅಂತ ಏನೋ ಕರೀತಾರೆ, ಬ್ಯಾಚುಲರ್ ಆಫ್ ಫ್ಯಾಷನ್ ಟೆಕ್ನಾಲಜಿ, BTF ಅಂತಾರೆ, BFTನೋ ಏನೋ ಕರೀತಾರೆ, ಅದಕ್ಕೆ ಹೋಗ್ಬೋದು. ಅದೂ ಇಲ್ಲ ಅಂದರೆ ಕೊನೆಯ ಪಕ್ಷ ನರ್ಸಿಂಗ್ ಲೈನು, ಅಂದರೆ ಪ್ಯಾರಾಮೆಡಿಕಲ್ಲು ಮತ್ತು ನರ್ಸಿಂಗ್ ಲೈನ್, ಈ ಲೈನ್ಗೆ ಹೋಗ್ಬೋದು. ಈ 3 ಲೈನ್ ಬಿಟ್ಟು ಬೇರೆ ಇಂಜಿನಿಯರಿಂಗ್ ಎಲ್ಲ ಮಾಡಬೇಕು ಅಂದರೆ ಅವ್ರಿಗೆ ಅಷ್ಟು ಆಸಕ್ತಿ ಇರಲ್ಲ, ತುಂಬ ಕಷ್ಟ ಕಮ್ಮಿ. ಯಾಕಂದರೆ ಆರಾಮಾಗಿರಬೇಕು, ಕಷ್ಟಪಡೋ ಕಾಂಬಿನೇಷನ್ ಇಲ್ಲ. ಚಂದ್ರನ ನಕ್ಷತ್ರದಲ್ಲಿ ಬೇರೆ ಇದೆ. ಬಟ್ ಆದರೆ ಈ ಕಾಂಬಿನೇಷನ್ ಏನು ಮಾಡುತ್ತೆ, ಹೈಯರ್ ಸ್ಟಡೀಸ್ ಮಾಡಿಸುತ್ತೆ. ಅಂದರೆ ಡಬಲ್ ಗ್ರೇಡ್ ಅಂದರೆ ನಾರ್ಮಲ್ ಎಜುಕೇಷನಲ್ಲಿ ಮಾಡಿಸುತ್ತೆ, ಟಫ್ ಎಜುಕೇಷನ್ ಮಾಡಿಸಲ್ಲ. BE + MS ಅಥವಾ MBBS + MD ಆ ಕಾಂಬಿನೇಷನ್ ಮಾಡಿಸಲ್ಲ. ನಾರ್ಮಲ್ಲಾಗಿ ಬ್ಯಾಚುಲರ್ ಆಫ್ ಆರ್ಕಿಟೆಕ್ಟು ಮಾಡಿಸಿ ಅಥವಾ ಫ್ಯಾಷನ್ ಟೆಕ್ನಾಲಜಿ ಮಾಡಿಸಿ. ಅವ್ರನ್ನೇ ಒಂದು ಸತಿ ಕೇಳಿ. ತೀರಾ ಇಲ್ಲ ಅಂದರೆ ಅನಿಮೇಷನ್ ಸಜೆಸ್ಟ್ ಮಾಡ್ತೀನಿ. ಬ್ಯಾಚುಲರ್ ಆಫ್ ಅನಿಮೇಷನ್, ಲೈಕ್ ಬ್ಯಾಚುಲರ್ ಆಫ್ ಕಂಪ್ಯೂಟರ್ ಅಪ್ಲಿಕೇಶನ್, ಲಾಸ್ಟ್ ಅಲ್ಲಿ ಹೋಗ್ಬೋದು. ಒಳ್ಳೆಯದಾಗಲಿ. ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ಗುರುಗಳೇ, ಶುಕ್ರ ಗ್ರಹದ ಬಗ್ಗೆ ಬಹಳಷ್ಟು ಮಾಹಿತಿನ ನೀಡಿದ್ರಿ. ಅಷ್ಟೇ ಅಲ್ದಿರ ಕರೆ ಮಾಡಿದಂತಹ ಎಲ್ಲರಿಗೂ ಕೂಡ ಅವರ ಪ್ರಶ್ನೆಗಳಿಗೆ ಉತ್ತರಿಸಿದ್ರಿ. ಆ್ಯಂಡ್ ನೀವು ಕೂಡ ಕರೆ ಮಾಡಿ ಏನಾದರೂ ಕರೆ ಸಿಕ್ಕಿಲ್ಲ ಅಂದರೆ ಬೇಜಾರು ಮಾಡ್ಕೋಬೇಡಿ. ಬಿಕಾಸ್ ಗುರುಗಳನ್ನು ನೇರವಾಗಿ ತಾವು ಭೇಟಿ ಮಾಡ್ಬೋದು. ಪರದೆ ಮೇಲೆ ಕಾಣ್ತಿರುವಂತಹ ನಂಬರ್ಗೆ ಕಾಲ್ ಮಾಡಿ ಅಪಾಯಿಂಟ್ಮೆಂಟ್ ತಗೊಂಡು ಗುರುಗಳನ್ನು ನೇರವಾಗಿ ಭೇಟಿ ಮಾಡಿ ತಮ್ಮ ಪ್ರಶ್ನೆಗಳನ್ನು ಕೇಳ್ಬೋದು. ಸೊ ಇಷ್ಟೊತ್ತು ಕಾರ್ಯಕ್ರಮದಲ್ಲಿ ಇದ್ದದ್ದಕ್ಕೆ ತಮಗೆ ಧನ್ಯವಾದಗಳು. ಸರ್ವೇ ಜನ ಸುಖಿನೋ ಭವಂತು. ನೋಡೋದಿಲ್ಲ, ಇದಾಗಿತ್ತು ಇವತ್ತಿನ ವಿಶೇಷ ನಕ್ಷತ್ರ ನಾಡಿ ಕಾರ್ಯಕ್ರಮ. ಮತ್ತೆ ಸಿಗ್ತೇವೆ ಮುಂದಿನ ಕಾರ್ಯಕ್ರಮದಲ್ಲಿ. ಅಂಟಿಲ್ ದೆನ್ ನೀವು ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.